ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಅರಿಹಂತಪುರಕ್ಕೆ ಹೇಗೆ ಹೋಗೋದು? ಇಲ್ಲಿಂದ ಗಾಡಿ ಸಿಗುತ್ತಾ? ಎಷ್ಟೊತ್ತಿಗೆ ಸಿಗುತ್ತೆ? ದಕ್ಷಿಣನಾಥನ ನೋಡೋಕೆ ಹೊಂಟಿದ್ದೀರಾ ನೀವು? ಹೌದು. ಈ ಊರಿಗೆ ಹೋಗೋರು ಒಂದು ಒಳ್ಳೆ ಜನ ಆಗಿರ್ತಾರೆ, ಇಲ್ಲ ಅಂದ್ರೆ ತುಂಬಾ ಕೆಟ್ಟ ಜನ ಆಗಿರ್ತಾರೆ. ಕನಕಾಂಬರಿ ದೇವಿ, ಶಿವರುದ್ರ, ನಿಮ್ಮಗಳ ಜೊತೆ ಏಕಾಂತವಾಗಿ ಮಾತನಾಡೋದಿದೆ, ಬನ್ನಿ. ಬಂಗಾರಿ ಜಾಜಿ ಇಬ್ಬರನ್ನೂ ಬಿಡುಗಡೆ ಮಾಡಿಬಿಟ್ರಂತ. ಅದಕ್ಕೇನೀಗ? ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ನೀನು ಅಪ್ಪನೇ ಕೇಳಬೇಕಾಗಿತ್ತ? ಹಾಗಲ್ಲ ಮರಿಗುಡಿ, ನಮಗೆ ವಿಗ್ರಹ ಸುಳಿವು ಸಿಗೋದಕ್ಕಿದ್ದದ್ದು ಒಂದೇ ಒಂದು ದಾರಿ ಅಂತಂದರೆ ಆ ಜಾಜಿನೂ ಬಿಡುಗಡೆ ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ರಿ. ಈಗ ನಮಗೆ ವಿಗ್ರಹ ಸುಳಿವು ಯಾಕೆ ಸಿಗುತ್ತೆ? ಅಷ್ಟೇನಾ? ಅದೇನು ಮಹಾ ವಿಷಯ? ಬೇಕು ಅಂದರೆ ಚಿಟ್ಕಿ ಹೊಡೆಯೋದ್ರಲ್ಲಿ ನಮ್ಮ ಜನನ ಅವ್ರ ಮನೆಗೆ ಕಳಿಸಿ ಇಲ್ಲಿಗೆ ಕರ್ಸ್ಕೊತೀನಿ. ಇಲ್ಲೇ ಇಟ್ಕೊಂಡ್ರೆ ಅವ್ರನ್ನ ಸುಧಾರಿಸೋದು ತುಂಬ ಕಷ್ಟ. ಸುಮ್ಮನೆ ಠಾಣೆಯಲ್ಲಿ ಅವ್ರನ್ನ ಇಟ್ಕೊಳ್ಳೋ ಹಾಗಿಲ್ಲ, ಕಾನೂನು ಅವಕಾಶ ಕೊಡೋದಿಲ್ಲ, ತುಂಬ ಕಷ್ಟ, ಭಾರಿ ತಲೆನೋವುದು. ಕೈಗೆ ಸಿಕ್ಕ ಅವಕಾಶನ ಹಾಗೆಲ್ಲ ಬಿಡ್ತಾರ? ನಿಮ್ಗೆ ಯಾವ ಕಾನೂನು ಕಟ್ಲೆ? ನೀವು ಮಾಡಿದ್ದೇ ಕಾನೂನು, ನೀವು ಹೇಳಿದ್ದೇ ಆದೇಶ. ನೀವು ಕಾನೂನು ಮತ್ತೊಂದು ಅಂತ ಅವರಿಬ್ಬರನ್ನು ಆಚೆ ಬಿಟ್ಟರು. ಅವ್ರು ಇದೇ ಸಮಯ ನೋಡಿಕೊಂಡು ಜಾಜಿ ಬಂಗಾರಿ ಇಬ್ಬರು ಊರು ಬಿಟ್ಟು ಪರಾರಿ ಆದರು. ಎಲ್ಲಿಗೆ ಹೋದ್ರು? ಯಾವಾಗ ಹೋದ್ರು? ಅದೆಲ್ಲ ಗೊತ್ತಿದ್ದಿದ್ರೆ ನಾನು ಯಾಕೆ ನಿಮ್ಮ ಹತ್ರ ಬರ್ತಿದ್ದೆ? ನಾವೇ ಅವ್ರನ್ನ ವಶಕ್ಕೆ ತಗೊಂಡು ನಿಮ್ಮವರೆಗೂ ವಿಷಯನೇ ತರ್ತಿರ್ಲಿಲ್ಲ. ಅದು ಹೇಗೆ ಹೋಗೋಕ್ಕೆ ಸಾಧ್ಯ? ಪ್ರತಿದಿನ ಠಾಣೆಗೆ ಬಂದು ಸಹಿ ಮಾಡಿ ಹೋಗಬೇಕು ಅನ್ನೋ ಕರಾರಿನ ಮೇಲೇನೆ ಆ 4 ಜನ ಬಿಟ್ಟಿದ್ದು. 4 ಜನನ? ಇನ್ನಿಬ್ರು ಯಾರು? ಅವರಿಂದ ನಮಗೇನಾಗಬೇಕು? ಜಗ್ಗಿ ಪಂಚಾಕ್ಷರನ್ನು ಬಿಟ್ಟಿದ್ದೀನಿ. ಅವ್ರ ಹತ್ರನೂ ವಿಗ್ರಹದ ಬಗ್ಗೆ ಬಾಯಿ ಬಿಡಿಸ್ತಾ ಇದ್ದೆ. ಸರಿ ಹೋಯ್ತು ಬಿಡಿ. ಅವರಿಬ್ಬರು ಊರಲ್ಲಿ ಕಾಣ್ತಿಲ್ವಂತೆ, ಒಟ್ಟಿಗೆ 4 ಜನ ಸೇರಿ ಊರು ಬಿಟ್ಟು ಪರಾರಿ ಆಗಿದ್ದಾರೆ. ಹಾಗಾದರೆ 4 ಜನ ಸೇರಿನೇನೋ ಸಂಚು ಮಾಡಿರ್ಬೋದಾ? ಒಂದೇ ದಿನ ಒಟ್ಟಿಗೆ 4 ಮಂದಿ ಪರಾರಿ ಆಗಿದ್ದಾರೆ ಅಂದರೆ ಇದರೇನೋ ಸಂಚಿದೆ, ಮಸ್ಲತ್ತಿದೆ. ಹೀಗೆ ನೀವು ಸಂಚು ಸಂಚು ಅಂತ ಯೋಚನೆ ಮಾಡ್ತಾ ಕೂತೀರಿ, ಅವರು ನಮ್ಮಿಂದ ದೂರ ಹೋಗ್ತಾನೇ ಇರ್ತಾರೆ. ಆಮೇಲೆ ನೀವು ದಕ್ಕಿಸ್ಕೋಬೇಕು ಅಂತಿರೋ ಶ್ರೀಚಕ್ರ ನಿಮ್ಮಿಂದ ದೂರ ಆಗ್ತಾನೇ ಹೋಗುತ್ತೆ. ಏಯ್, ಅದೆಲ್ಲಿ ಹೋಗುತ್ತೆ? ಆ ಜಾಜಿ ಮರಿನ ವಾಪಸ್ ಹೇಗೆ ಕರೆಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಜಾಜಿನ ಹಿಡಿದ್ರೆ ಆ ಬಂಗಾರಿನೂ ಕುರಿ ಮರಿ ಥರ ಹಿಂದೆನೇ ಬರ್ತಾನೆ. ಅವರಿಬ್ಬರು ಇಲ್ಲಿದ್ರೆ ಇನ್ನು ಜಗ್ಗಿ ಪಂಚಾಕ್ಷರಿನ ಹಕ್ಕಿ ಪಿಕ್ಕಿಗಳು ಎಲ್ಲಿದ್ರು ಹಾರ್ಕೊಂಡು ಬರ್ತಾರೆ. ಅದು ಬರುತ್ತೆ, ಇದು ಬರುತ್ತೆ, ಎಲ್ಲ ಸರಿ, ಆದರೆ ಹೇಗೆ ಬರುತ್ತೆ? ಮೂಗು ಹಿಡಿದ್ರೆ ಬಾಯಿ ತೆಕ್ಕೊಳತ್ತೆ. ಆ ಚೇಕ್ರಿ ಜುಟ್ಟು ಹಿಡ್ಕೊಂಡ್ರೆ ಎಲ್ಲ ಬಾಯಿ ಬಿಡ್ತಾನೆ. ನೋಡ್ತೀನಿ, ಮಾಡ್ತೀನಿ. ನಾನು ಹೇಳಿದ ಕೆಲಸ ಏನು ಮಾಡಿದ್ರಿ? ವಿಗ್ರಹ ತಯಾರಾಗ್ದೊರ್ತು ನಾವೇನು ಮಾಡೋಕ್ಕಾಗಲ್ವಲ್ಲ ಗುರುಗಳೇ. ಅದ್ರ ಜವಾಬ್ದಾರಿ ಈ ಶಿವರುದ್ರಪ್ಪನವ್ರದ್ದು. ಅದು ವಿಗ್ರಹ ತಯಾರಾಗ್ತಿದೆ ಗುರುಗಳೇ. ಈ ಬಾರಿ ಅಳತೆ ತಪ್ಪೋದೇ ಇಲ್ಲ. ಶಿವಲಿಂಗದ ಉದ್ದಳತೆಗೆ ಪಾರ್ವತಿ ದೇವಿಯ ವಿಗ್ರಹ ತಯಾರಾಗ್ತಿದೆ. ಈ ಬಾರಿ ಅನುಭವಿ ಆಚಾರ್ಯನೇ ಕರೆಸಿದ್ದೀನಿ. ಬೇಗ ಆಗಲಿ. ಯಾಕೆಂದರೆ ಶಿವೈಕ್ಯರಾಗಿರೋ ಮಹಾಗುರುಗಳನ್ನ ಧ್ಯಾನ ಮಾಡಿ ಬೇಡ್ಕೊಂಡೆ. ಗುರುಗಳ ದಿವ್ಯವಾಣಿ ನನಗೆ ಕೇಳಿಸ್ತು. ತುಂಬ ದೂರವಿಲ್ಲ ನಮಗೆ ನಿಧಿ ದಕ್ಕೋದಕ್ಕೆ. ಸ್ವಾಮಿ ಶಿವ ಪ್ರಸನ್ನನಾಗಿದ್ದಾನೆ. ಸದ್ಯದಲ್ಲೇ ನಿಧಿಯ ದಾರಿ ತೋರಿಸ್ತೇನೆ ಅಂತ ಅಪ್ಪಣೆ ಮಾಡ್ತೀನಿ. ಹಾಗಾಗಿ ಈ ಹುಣ್ಣಿಮೆಯ ದಿನ ಪಾರ್ವತೀ ದೇವಿಯ ಮೂರ್ತಿಯನ್ನು ಶಿವಲಿಂಗದ ನೆತ್ತಿಯ ಮೇಲಿಟ್ಟು ಪೂಜೆಯನ್ನು ಮಾಡಿಸಲೇಬೇಕು. ಅದೇ ದಿನ ಪಾತಾಳ ನಿಧಿಯ ಬೀಗ ತೆಗೆದು ಗರುಡ ಮಂತ್ರದಿಂದ ಸರ್ಪಗಳನ್ನು ತಗ್ಸಿದ್ರೆ ಶಿವಕೃಪೆಯಿಂದ ಹೊನ್ನಿನ ನಿಧಿ ನಮ್ಮ ಕೈಗೆ ಸೇರೋದು. ಗುರುಗಳ ಪಾದಕ್ಕೊಂದು ಪ್ರಶ್ನೆ. ಶಿವಲಿಂಗದ ನೆತ್ತಿ ಮೇಲೆ ಪಾರ್ವತಿ ದೇವಿ ವಿಗ್ರಹ ಇಟ್ಟು
ಪೂಜೆ ಮಾಡೋ ಹಿಂದಿನ ಉದ್ದೇಶ ಏನು ಅಂತ ನಂಗೆ ಅರ್ಥ ಆಗನೇ ಇಲ್ಲ. ನಾನು ನಿಮ್ಮನ್ನು ಕೇಳ್ತಾನೇ ಇದ್ದೀನಿ, ನೀವು ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾನೇ ಇದ್ದೀರಿ. ಈಗ ಸಮಯ ಬಂದಿದ್ರೆ ಹೇಳಿ ಗುರುಗಳೇ. ಇದನ್ನೆಲ್ಲ ಯಾರಿಗೂ ಹೇಳಬಾರ್ದು ಅಂತ ಮಹಾಗುರುಗಳು ಕಟ್ಟಪ್ಪಣೆ ಮಾಡಿಸಿದ್ರು. ಆದರೂ ನೀವು ನಮಗೆ ಆಪ್ತರು, ನಂಬಿಕಸ್ಥರು ಅಂತ ಹೇಳ್ತೇನೆ. ಪುರಾಣದ ಕಥೆ ಪ್ರಕಾರ ಪಾರ್ವತಿ ಅಮ್ಮನವರು ಈ ಪ್ರದೇಶಕ್ಕೆ ಬಂದು ನೆಲೆ ನಿಲ್ಲೋದಕ್ಕೆ ಅಪ್ಪಣೆ ಕೇಳಿದ್ದು ತಮಗೂ ಗೊತ್ತೇ ಇದೆ. ಸ್ವಾಮಿ ಶಿವ ತನ್ನ ತಲೆಯ ಮೇಲೆ ಜಾಗ ತೋರಿಸ್ತಾರೆ. ಅಮ್ಮನವರು ಜಗತ್ತೇ ನನ್ನ ಶರೀರ, ನನ್ನ ತೂಕ ತಡೆಯುತ್ತಾ ನಿನ್ನ ಶಿವಲಿಂಗ ಅಂದರು. ನೀನು ತೂಕ ಕಡಿಮೆ ಮಾಡಿಕೊಂಡ್ರೆ ಸಾಧ್ಯ ಅಂದ ಶಿವ. ಅಮ್ಮನವರು ಕೊನೆಗೆ ಶ್ರೀಚಕ್ರ ಸ್ವರೂಪಿಯಾಗಿ ಶಿವನ ನೆತ್ತಿಯ ಮೇಲೆ ನೆಲೆಸಿದ್ರು. ಆದರೆ ತನಗೆ ಆಶ್ರಯ ನೀಡಿದ್ದಕ್ಕಾಗಿ ಬಾಡಿಗೆ ರೂಪದಲ್ಲಿ ಶಿವಲಿಂಗದ ತಳಭಾಗದಲ್ಲಿರೋ ಹೊನ್ನಿನ ನಿಧಿಯನ್ನು ದಯಪಾಲಿಸಿ ಹೋದರು. ಆದರೆ ಈ ನಿಧಿ ದಕ್ಕಬೇಕಾದರೆ ಶಿವನ ನೆತ್ತಿಯ ಮೇಲೆ ನೀನು ಆಡಿದ ಮಾತಿನಂತೆ ನನ್ನನ್ನು ನಿಲ್ಲಿಸಿಕೊಂಡು ಒಂದು ದಿನ ಕಳೆಯಬೇಕು. ಆಗ ಮಾತ್ರ ಇಲ್ಲಿರುವ ಹೊನ್ನಿನ ನಿಧಿ ನಿನಗೆ ದಕ್ಕುತ್ತೆ ಅಂತ ಹೇಳಿದರು. ಅಮ್ಮನವ್ರನ್ನಂತೂ ಕರೆಸೋದಕ್ಕೆ ನಮಗೆ ಆಗೋಲ್ಲ. ಹಾಗಾಗಿ ಆ ಮಹಾತಾಯಿಯ ವಿಗ್ರಹವನ್ನು ಮಾಡಿಸಿ ಶಿವನ ತಲೆಯ ಮೇಲಿಟ್ಟರೆ ಅಮ್ಮ ಸಂತೃಪ್ತಿ ಪಟ್ಟು ನಿಧಿಯನ್ನು ದಯಪಾಲಿಸ್ತಾರೆ ಅಂತ ಮಹಾಗುರುಗಳ ಅಪ್ಪಣೆಯಾಗಿತ್ತು. ಆದರೆ ಈ ನಿಧಿ ದಕ್ಕಬೇಕಾದರೆ ಶಿವಲಿಂಗದ ನೆತ್ತಿಯ ಮೇಲೆ ನೀನಾಡಿದ ಮಾತಿನಂತೆ ನನ್ನನ್ನು ನಿಲ್ಲಿಸಿಕೊಂಡು ಒಂದು ದಿನ ಕಳೆಯಬೇಕು. ಆಗ ಮಾತ್ರ ಇಲ್ಲಿರುವ ಹೊನ್ನಿನ ನಿಧಿ ನಿನಗೆ ದಕ್ಕುತ್ತೆ ಅಂತ ಹೇಳಿದರು. ಆದ್ದರಿಂದ ನಾನು ನಿಮಗೆ ಹೇಳ್ಕೊಳ್ಳೋದು ಇಷ್ಟೇ, ಈ ವಿಚಾರವನ್ನು ದಯವಿಟ್ಟು ಯಾರಿಗೂ ಹೇಳಬೇಕು. ಹೇಳಿದ್ರೆ ವಿಚಾರವನ್ನು ತಿಳಿದ ಬೇರೆಯವರು ನಿಧಿಗಾಗಿ ಏನು ಬೇಕಾದರೂ ಮಾಡಿಬಿಡ್ತಾರೆ. ಆದರೆ ಅದು ಹುಣ್ಣಿಮೆ ದಿನವೇ ಆಗಬೇಕು. ಅದಕ್ಕಾಗಿ ಈ ಪ್ರಕ್ರಿಯೆ. ಇದು ನಿಮ್ಮಿಬ್ಬರನ್ನ ಬಿಟ್ಟು ಬೇರೆಯವರ ಕಿವಿಗೆ ಬಿದ್ದರೆ ಮಹಾಗುರುಗಳಿಗೆ ನಾನು ಮಾಡಿದ ದ್ರೋಹ ಆಗುತ್ತೆ. ನನ್ನ ಮಹಾಗುರುಗಳ ಕನಸಿನ ಈ ಪುಣ್ಯಕ್ಷೇತ್ರ ಕುರುಕ್ಷೇತ್ರವಾಗಿ ರಣರಂಗವಾಗಿ ಹೋಗುತ್ತೆ. ಹೊನ್ನಿನ ನಿಧಿ ಪರರ ಪಾಲಾಗುತ್ತೆ. ಛೆ 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 ಶಾಂತಂ ಪಾಪ, ಎಲ್ಲಾದರೂ ಉಂಟಾಗುತ್ತೆ. ನನ್ನ ನಾಲ್ಗೆ ಮೇಲೆ ನೀವು ಹೇಳಿದ ವಿಚಾರ ಇನ್ಯಾವತ್ತೂ ಬರೋದಿಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತೀನಿ. ನೀವು ಹೇಳಿದ ವಿಚಾರನೆಲ್ಲ ಈ ಕಿವಿಲ್ ಕೇಳ್ಕೊಂಡು ಈ ಕಿವಿಲ್ ಬಿಟ್ಬಿಟ್ಟಿದ್ದೀನಿ ಗುರುಗಳೇ. ನಿಮ್ಗೆ ಆತಂಕ ಬೇಡ, ನನ್ನ ಕುತೂಹಲ ತಣಿತಲ್ಲ, ನಂಗೆ ಅಷ್ಟು ಸಾಕು. ಹೇಳು ಶೇಖರೆ. ಅಪ್ಪ, ನೀವು ಹೇಳಿದ ಹಾಗೆ ಜಾಜಿನೇನೋ ಕಳಿಸ್ಕೊಟ್ವಿ. ಆದರೆ ಈಗ ಅಂದರೆ ಜಾಜಿ ಗುಂಗು ಇನ್ನೂ ಬಿಟ್ಟಿಲ್ಲ ನಿಮ್ಮನ್ನ. ಜಾಜಿನ ಕಳಿಸ್ಕೊಟ್ಟಿದ್ದು ನಾನಲ್ಲ, ಜಾಜಿನ ಕಳಿಸಿದ್ದು ಆ ಮಹಾತಾಯಿ. ಆಕೆ ಸಂಕಲ್ಪ ಅದು. ಆದರೆ ಲಲಿತಾ ಸೊರಗ್ತಾ ಇದ್ದಾಳೆ ಜಾಜಿ ಚಿಂತೆನಲ್ಲೇ. ಊಟ ಇಲ್ಲ, ತಿಂಡಿ ಇಲ್ಲ, 2 ತೊಟ್ಟು ನೀರು ನಮ್ಮ ಬಲವಂತಕ್ಕೆ. ದೇಹದ ಪರಿಸ್ಥಿತಿಗೆ ಚಿಕಿತ್ಸೆ ಆಗಬೇಕು ಅಂದರೆ ಮನಸ್ಸಿನ ಪರಿಸ್ಥಿತಿನ ಹತೋಟಿಯಲ್ಲಿ ಇಟ್ಕೋಬೇಕು. ನಿಮ್ಮ ಹೆಂಡತಿಗೆ ಮೊದಲು ಆ ಜಾಜಿ ಮೋಹದಿಂದ ಹೊರಗಡೆ ಬರೋಕೆ ಹೇಳು. ಏಕಾಗ್ರತೆಯಿಂದ ಅಮ್ಮನವ್ರನ್ನ ಧ್ಯಾನ ಮಾಡೋಕೆ ಹೇಳು. ಎಲ್ಲ ಸರಿ ಹೋಗುತ್ತೆ. ಅಲ್ಲಪ್ಪ, ಹೀಗೆ ನೀವು ಉಪದೇಶ ಮಾಡೋ ಬದಲು ನೀವೇ ಯಾಕೆ ಬದಲಾಗಬಾರ್ದು?
ನಮ್ಮ ಮನಸ್ಥಿತಿನ ಅರ್ಥ ಮಾಡಿಕೊಂಡು ನಮಗ್ಯಾಕೆ ಸಹಾಯ ಮಾಡಬಾರ್ದು? ಸರಿ, ನೀವೆಲ್ಲ ನೆಮ್ಮದಿಯಾಗಿರೋದಕ್ಕೆ ನಾನೇನು ಮಾಡ್ಬೇಕು ಹೇಳಿ? ಜಾಜಿ ಎಲ್ಲಿಗೆ ಹೋಗಿದ್ದಾಳೆ, ಯಾವ ಊರಿನಲ್ಲಿ ಇರ್ತಾಳೆ ಅಂತ ನಿಮಗೆ ಗೊತ್ತಿರುತ್ತೆ. ದಯವಿಟ್ಟು ಹೇಳಿ, ನಾನು ಹೋಗವಳನ್ನು ಕರ್ಕೊಂಡು ಬರ್ತೀನಿ. ನಿಮ್ಮಗಳ ಸ್ವಾರ್ಥಕ್ಕೆ ತಾಯಿ ಸಂಕಲ್ಪನ ಮೀರೋ ಹಾಗಿಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ನಿಮಗಿಷ್ಟ ಹಠ? ನಿಮಗೆ ಮನೆ ಜನಕ್ಕಿಂತ ದೈವ ಸಂಕಲ್ಪನೇ ಮುಖ್ಯನಾ? ಹೌದು, ನಿಮಗೆ ಹೇಗೆ ನಿಮ್ಮ ಭಾವನೆಗಳು ಮುಖ್ಯನೋ ಹಾಗೆ ನನಗೆ ಆ ದೈವ ಸಂಕಲ್ಪ ಮುಖ್ಯ. ಜಾಜಿ ಎಲ್ಲಿದ್ದಾಳೆ ಅಂತ ಹೇಳೋ ಸ್ಥಿತಿನಲ್ಲಿ ನಾನಿಲ್ಲ. ಹಾಗೆ ಹೇಳಿದ್ರೆ ಅದು ದೈವದ್ರೋಹ ಆದಾಗತ್ತೆ. ಇಲ್ಲಿ ಜಾಜಿ ನೆನಪಲ್ಲೇ ಲಲಿತಾ ಪ್ರಾಣ ಬಿಟ್ರೆ ಅದು ನಮ್ಮ ಸಂಸಾರಕ್ಕೆ ಮಾಡೋ ದ್ರೋಹ ಅಲ್ವಾ? ಹೀಗೆ ನಾನು ನಿಷ್ಠೂರವಾಗಿ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನನ್ನ ಸೊಸೆ ಪ್ರಾಣ ಹೋಗೋದು ವಿಧಿಲಿಖಿತವಾಗಿದ್ದರೆ ನಾವು ಯಾರೂ ಅದನ್ನು ತಪ್ಪಿಸೋದಕ್ಕಾಗಲ್ಲ. ಅಂದ್ರೆ ಲಲಿತನ ಪ್ರಾಣ ಬೇಕಾದರೂ ಹೋಗ್ಲಿ, ಆದರೆ ನೀವು ನಿಮ್ಮ ಮನಸ್ಸನ್ನು ಬದಲಾಯಿಸಲ್ಲ ಅಲ್ವಾ? ಹಾಗೆ ಅನ್ಕೋ. ದೈವ ಸಂಕಲ್ಪನ ಮೀರೋದಕ್ಕೆ ನನಗಿಷ್ಟನೂ ಇಲ್ಲ, ಅದು ನನ್ನಿಂದ ಸಾಧ್ಯನೂ ಇಲ್ಲ. ಒಂದು ಜೀವ ಉಳಿಸೋಕ್ಕೋಸ್ಕರ ನಿಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡ್ತಿದ್ದ ನೀವು ಈಗ ದೈವ ನಿರ್ಣಯದ ನೆಪ ಒಡ್ಡಿ ಒಂದು ಸಂಬಂಧನೇ ಕಳ್ಕೊಳ್ಳೋಕೆ ತಯಾರಾಗ್ಬಿಟ್ರಲ್ಲ. ಸರಿನಾಪ್ಪ? ನೀವೇ ಯೋಚನೆ ಮಾಡಿ. ಈ ವಾದ ತರ್ಕ ಇದೆಲ್ಲ ಕಾಲಾನುಕಾಲಕ್ಕೆ ಬದಲಾವಣೆ ಆಗ್ತಾನೇ ಹೋಗುತ್ತೆ. ನನಗೆ ಈಗ ಇದು ಸರಿ ಅನಿಸುತ್ತೆ, ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ನಿನಗೆ ನಾನು ಮಾಡ್ತಾ ಇರೋದು ತಪ್ಪು ಅನ್ನಿಸ್ತಾ ಇದೆ, ನಿನ್ನ ಮಟ್ಟಿಗೆ ನೀನು ಸರಿ. ನಾವಿಬ್ಬರು ವಾದ ವಿವಾದ ಮಾಡೋದಾಗಲಿ ತರ್ಕದ ಯುದ್ಧ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಶೇಖರಿ. ನೀನು ಯಾವುದೇ ರೀತಿಯಲ್ಲಿ ಕೇಳಿದ್ರು ಜಾಜಿ ಹೋಗಿರೋ ಸ್ಥಳ ನಾನು ಹೇಳೋಕ್ಕಾಗಲ್ಲ. ಗುರುಗಳೇ, ಈಗ ನಮ್ಮ ಮನೇಲಿ ನನ್ನ ಮಗಳಿಗೊಂದು ಸಮಸ್ಯೆ ಶುರುವಾಗಿದೆ. ಹೇಳಿ, ಸಮಸ್ಯೆ ಪರಿಹರಿಸೋಣ. ನನ್ನ ಮಗಳಿಗೆ ಇತ್ತೀಚೆಗೆ ಅವಳ ಕನಸಿನಲ್ಲಿ ಸರ್ಪಗಳು ಕಾಣಿಸ್ಕೊಂತೀವಿ ಅಂತೆ. ಕೆಲವು ಸಾತಿ 8 ಸರ್ಪ, ಕೆಲವು ಸಾತಿ ಸರ್ಪ ಹೆಡೆ ಎತ್ತಿ ಆಡ್ತಿರೋ ಹಾಗೆ, ಇನ್ನು ಕೆಲವು ಸಾತಿ ಘಟ ಸರ್ಪ ಅವಳ ಪಕ್ಕದಲ್ಲೇ ಮಲಗಿರೋ ಥರ ಕಾಣಿಸುತ್ತಂತೆ. ಒಟ್ಟಿನಲ್ಲಿ ಸರ್ಪ ಸ್ವಪ್ನ ಪೀಡಿತಳಾಗಿದ್ದಾಳೆ ನನ್ನ ಮಗಳು. ತುಂಬ ಹೆದರ್ಕೊಂಡಿದ್ದಾಳೆ ಗುರುಗಳೇ. ಇದರಿಂದ ನನಗೂ ಆತಂಕ ಶುರುವಾಗ್ಬಿಟ್ಟಿದೆ. ಏನು, ನಿನ್ನ ಮಗಳಿಗೆ ಸರ್ಪಗಳ ಸ್ವಪ್ನ ಬೀಳ್ತಾ ಇದೆ? ಅದು 8 ಸರ್ಪಗಳು ಅಂದರೆ ನಿಧಿನ ಕಾಯ್ತಾ ಇರೋ 8 ಸರ್ಪಗಳು ನಿನ್ನ ಮಗಳಿಗೆ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಾ ಇವೆ ಅಂತ ಕಾಣುತ್ತೆ. ಅವಳ ಹತ್ರ ಏನು ಹೇಳೋದು? ಅವರಪ್ಪ ನಾನು, ನನ್ನ ಹತ್ರ ಹೇಳ್ಬೋದಿತ್ತಲ್ಲ. ಜೀವಂತ ಹಾವುಗಳೇ ನಿನ್ನ ಹತ್ರ ಬರೋಲ್ಲ. ನೀನು ಗರುಡ ಮಚ್ಚೆ ಇರೋ ಮನುಷ್ಯ, ನಿನ್ನ ಹತ್ರ ಬಂದು ಏನು ಹೇಳ್ಕೊಳಕ್ಕೆ ಸಾಧ್ಯ ಅವುಗಳಿಗೆ? ಅದಕ್ಕೆ ನಿನ್ನ ಮಗಳ ಸ್ವಪ್ನದಲ್ಲಿ ಬಂದು ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇವೆ. ಅವು ಹೇಳೋದಿರಲಿ, ನನ್ನ ಮಗಳು ಕನ್ಸಲ್ಲಿ ಕಂಡು ಬೆಚ್ಚ ಬೀಳ್ತಾಳೆ. ಒಂದೊಂದು ಸಾರಿ ನನ್ನ ಮಗಳಿಗೆ ಇದ್ದಕ್ಕಿದ್ದಂಗೆ ಜ್ವರ ಬಂದ್ಬಿಡುತ್ತೆ, ಕೈ ಕಾಲೇ ಆಡೋದಿಲ್ಲ. ನಿಮ್ಮ ಮಗಳಿಗೆ ನಾಗಪೂಜೆ ಮಾಡಕ್ಕೆ ಹೇಳಿ ಶಿವರುದ್ರ ಅವರೇ. ನೀವು ಗರುಡ ಮಂತ್ರ ಸಾಧಕರು, ನಿಮ್ಮಲ್ಲೇ ಗರುಡ ಮಚ್ಚೆ ಐತೆ. ನಿಮ್ಮ ಮಗಳಿಗೆ ಸರ್ಪ ಭಯನ? ಅದೆಲ್ಲ ಸಿಕ್ಕಿರೋದು ನನಗೆ, ಅದಕ್ಕೇನೆ ಯಾವ ಹಾವುಗಳು ನನ್ನ ಮುಂದೆ ಬಾಲ ಬಿಚ್ಚೋದಿಲ್ಲ. ಅದೇನು ನನ್ನ ಮಗಳನ್ನ ಸುತ್ಕೊಂಡಿದೆ. ಕನಸಿನಲ್ಲಿ ಕಾಣುವಂಥ ಸರ್ಪಗಳು ನಿನ್ನ ಮಗಳಿಗೆ ಏನಾದರೂ ಸೂಚನೆ ಕೊಡ್ತಾ ಇದೆಯಾ ಅಂತ ಕೇಳಬೇಕಾಗಿತ್ತು. ಸೂಚನೆನೂ ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ ಗುರುಗಳೇ. ತುಂಬ ಹೆದರ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಹಾವುಗಳು ಅವಳು ಸುತ್ತ ಸುತ್ತಕೊಂಡು ಬುಸ್ ಬುಸ್ ಅಂತ ಸದ್ದು ಮಾಡಿತು ಅಂತೆ. ಚಿಂತೆ ಮಾಡಬೇಡ, ನಾನೊಂದು ತಾಯ್ತಾ ಕೊಡ್ತೀನಿ. ದಿನ ರಾತ್ರಿ ಅದನ್ನು ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಳಕ್ಕೆ ಹೇಳು. ಏನೂ ಆಗಲ್ಲ, ಶಿವ ಕಾಪಾಡ್ಬೇಕು. ಅಂದಹಾಗೆ ವಿಗ್ರಹದ ಕೆಲಸ ಎಲ್ಲಿವರೆಗೂ ಬಂತು? ಇವತ್ತೇ ತರ್ತೀನಿ ಅಂತ ಹೇಳಿದ್ದಾನೆ ಆಚಾರಿ.
ಅದು ಬಂದ ಕೂಡಲೇ ನಿಮಗೆ ತಿಳಿಸ್ತೀನಿ. ಈಗ ತಾಯ್ತಾ ಕೊಟ್ಟರೆ ನಾನು ಹೊರಡ್ತೀನಿ, ವಿಪರೀತ ಕೆಲಸ ಇದೆ. ಇದನ್ನು ದಿನ ರಾತ್ರಿ ತಲೆ ಕೆಳಗಿಟ್ಟು ಮಲಗ್ತೀನಿ. ಆಗ ಯಾವ ಕೆಟ್ಟ ಕನಸು ಬೀಳಲ್ಲ. ಅಯ್ಯೋ, ಅವಳ ತಲೆ ಕೆಳಗಡೆ ಯಾಕೆ ಗುರುಗಳೇ? ಅವಳ ಕೈಗೆ ಕಟ್ಬಿಡ್ತೀನಿ. 24 ಗಂಟೆನೂ ಅವಳ ಜೊತೆನೇ ಇರಲಿ. ಮಧ್ಯಾಹ್ನ ಮಲಗಿದ್ರು ಹಾವು ಕನ್ಸಲ್ಲಿ ಬರಬಾರ್ದು. ಆಗಲಿ, ಹೋಗಿ ಬನ್ನಿ. ಭದ್ರಾಕಾರ ಸಮುದ್ರಾಪಾರ ಹಿಮಾದ್ರಿಕ್ರೋತ್ಪಲ ರುದ್ರ ರೌದ್ರಾನಂದ ಹರಿದ್ರ ಗಾತ್ರ ನಿಯುಕ್ತಾನಂದಿತ ರುದ್ರ ಗುರುಪುತ್ರ ಕೃತ ದಿಗ್ವಿಕ್ತಿ ಕೃತ ವಿದ್ಯುಚ್ಚಾಲನ ರುದ್ರ. ನೇಮ ನಿಷ್ಠೆ ಒಂದೂ ಇಲ್ಲ, ದೇವ್ರ ಮೇಲೆ ಭಕ್ತಿ ಅಂತೂ ಇಲ್ಲವೇ ಇಲ್ಲ. ಅದಕ್ಕೆ ಮತ್ತೆ ಹಿಂಗೆಲ್ಲ ಆಗೋದು. ಇಂಥವ್ರನ್ನೆಲ್ಲ ನೀವು ಮಾಡಲ್ ಮಂಡಿಲಿ ಇಟ್ಕೊಂಡಿದ್ದೀರಿ. ಈ ಮನಸ್ಸಿನ ಬಗ್ಗೆ ನಂಗೆ ಸ್ವಲ್ಪನೂ ನಂಬಿಕೆ ಇಲ್ಲ. ನಿಂದಕರಿರಬೇಕು ಹಂದಿಯ ಹಾಗೆ. ಹಂದಿ ಇದ್ರೇ ಏರಿ ಶುದ್ಧವಾಗೋದು. ಅಲ್ಲದೆ ಊರಿನಲ್ಲಿ ರಾಜಕೀಯದಲ್ಲಿ ಇವರ ಪ್ರಭಾವ ಸಾಕಷ್ಟು. ನಮಗೆ ಊರಿನಲ್ಲಿ ಏನಾದರೂ ಕೆಲಸಗಳಾಗಬೇಕು ಅಂದರೆ ಇಂಥವರು ಬೇಕಾಗ್ತಾರೆ. ಅಲ್ಲದೆ ನಮ್ಮ ನಿಧಿ ಶೋಧನೆಗೆ ಇವನೇ ಮುಖ್ಯ ಸೂತ್ರಧಾರ. ಗರುಡ ಮಚ್ಚೆ ಇದೆ ಅವನಿಗೆ. ಗರುಡ ಮಂತ್ರನ ಸಿದ್ಧಿ ಮಾಡ್ಕೊಂಡಿದ್ದಾನೆ. ನಾವು ನಿಧಿ ಪಡ್ಕೋಬೇಕು ಅಂದರೆ ಇಂಥವ್ರನ್ನ ತಡ್ಕೋಬೇಕಾಗುತ್ತೆ. ಸರಿ ಗುರುಗಳೇ, ಎಲ್ಲ ನಿಮಗೆ ಬಿಟ್ಟಿದ್ದು. ನನ್ನಿಂದ ಏನಾರ ಕೆಲಸ ಆಗಬೇಕು ಅಂದರೆ ಹೇಳ್ ಕಳಿಸಿ, ನಾನು ಬರ್ತೀನಿ. ಯಾವಾಗಲೂ ಪಾತಾಳ ಒಂದೊಂದು ನಿಧಿ ಬೀಗದಷ್ಟು ಹಿಡ್ಕೊಂಡೇ ಓಡಾಡ್ತಾ ಇರ್ತೀನಿ. ನೀವು ಯಾವಾಗ ಹೇಳ್ ಕಳಿಸಿದ್ರು ನಾನು ಬರ್ತೀನಿ. ಎಲ್ಲೋ ಜಾಜಿ? ಇಲ್ಲ ಸಾಹೇಬ್ರೆ. ಎಲ್ಲಿಗೆ ಹೋದ್ಲು? ಗೊತ್ತಿಲ್ಲ ಸಾಹೇಬ್ರೆ. ಮನೆಯವ್ರಿಗೆ ಹೇಳ ಆಚೆ ಹೋಗ್ತಾಳ? ಬಾಯ್ ಬಿಡು, ನಿಜ ಬೊಗಳು. ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಸಾಹೇಬ್ರೆ. ಜಾಜಿ ಎಲ್ಲಿ ಅಂದ್ರೆ ಗೊತ್ತಿಲ್ಲ ಅಂತ್ಯ. ಏನ್ ಸಾಹೇಬ್ರೆ, ದೊಡ್ಡ ಪಾಳಗಾರ ನೀವು? ಮನೇಲೆಲ್ಲ ಹೇಳ್ತಾ ಇಲ್ವಾ ಗೊತ್ತಿಲ್ಲ ಅಂತ? ನಿಜಕ್ಕೂ ಜಾಜಕ್ಕ ನಮ್ಗೆ ಹೇಳಿ ಹೋಗಿಲ್ಲ. ಶೇಖರಿ, ಜಾಜಿಯಲ್ಲಿ ನಿಜ ಬೊಗಳು. ಇಲ್ಲ ಅಂದ್ರೆ ಒಬ್ಬೊಬ್ಬರನ್ನ ಕತ್ತರಿಸಾಕ್ತೀನಿ. ಗೊತ್ತಿಲ್ಲ ಜಾಜಿ, ಅಲ್ಲಿಂದ ದೇವರಾಣೆ ಗೊತ್ತಿಲ್ಲ.
ಅಯ್ಯೋ ಮುದುಕಿ ಎಲ್ಲಿ ಜಾಜಿ? ನಂಗೆ ಗೊತ್ತಿಲ್ಲ, ದೇವ್ರಾಣೆಗೂ ನನಗೆ ಗೊತ್ತಿಲ್ಲ. ಅಮ್ಮನೋರು ಎಲ್ಲಿ ನಿನ್ನ ಅಮ್ಮನೋರು? ಅಮ್ಮನೋರಿಂದನೇ ಎಷ್ಟೆಲ್ಲ ಆಗ್ತಿರೋದು. ಎಲ್ಲಿ ನಿನ್ನ ಅಮ್ಮನೋರು?